ರಾಜ್ಯದಲ್ಲಿ ಇರುವಂತಹ ಸರ್ಕಾರಿ ಆಸ್ಪತ್ರೆಗಳ ದುಸ್ಥಿತಿಯನ್ನ ಕೇಳೋರೇ ಇಲ್ಲದಂತಾಗಿದೆ. ಅತ್ತ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಾಗ್ತಾ ಇದ್ರೆ, ಇತ್ತ ಕಲಬುರಗಿ ಆಸ್ಪತ್ರೆಯಲ್ಲಿ ಅನಾರೋಗ್ಯ ತಾಂಡವಾಡ್ತಾ ಇದೆ. ಏನ್ ರಾಯಲ್ ಗುರು, ಎಷ್ಟು ಬಿಂದಾಸ್ ಆಗಿ ಈ ಶ್ವಾನ ಮಲಗಿದೆ ನೋಡಿ. ಈ ಶ್ವಾನ ಈ ರೀತಿ ಬಿಂದಾಸ್ ಆಗಿರೋದು ಯಾವುದೇ ಮನೆಯಲ್ಲ, ಬದಲಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಾದರೂ ಕೂಡ ಉಳಿದ ಆಸ್ಪತ್ರೆಗಳಲ್ಲಿ ಅಲ್ಲಿನ ಸಿಬ್ಬಂದಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನ ಮಾಡಿಲ್ಲ. ಕಲಬುರಗಿಯಲ್ಲಿ ರೋಗಿಗಳಿಗಿಂತ ಶ್ವಾನಗಳ ದರ್ಬಾರೆ ಹೆಚ್ಚಾಗಿದೆ. ನಾಯಿ ಅಂತೂ ಬಿಂದಾಸ್ ಆಗಿ ಬೆಡ್ ಮೇಲೆ ಮಲಗಿರುವ ದೃಶ್ಯ ಕಂಡು ಬಂದಿದೆ. ಡೊಂಗಾರಗಾಂವ್ ಗ್ರಾಮದ ಆಸ್ಪತ್ರೆಯಲ್ಲಿ ಏನಾಗ್ತಾ ಇದೆ, ಯಾವ ಸಮಸ್ಯೆ ಇದೆ ಅಂತ ಕೇಳೋಕೆ ಯಾರು ಇಲ್ಲದಂತಾಗಿದೆ. ಆಸ್ಪತ್ರೆ ಸಿಬ್ಬಂದಿಯಂತೂ ನಿದ್ರೆಯಲ್ಲಿರುವಂತಿದೆ. ಯಾರೇ ಬಂದ್ರು ಡೋಂಟ್ ಕೇರ್, ಯಾರೇನೇ ಮಾಡಿದ್ರು ಡೋಂಟ್ ಕೇರ್ ಅನ್ನುವಂತಿದೆ. ಇದಕ್ಕೆ ನೋಡಿ, ರೋಗಿಗಳು ಇರಬೇಕಾದ ಜಾಗದಲ್ಲಿ ಈ ಶ್ವಾನ ಮಲಗಿರೋದು. ಇದನ್ನ ಆಚೆ ಕಳಿಸುವ ಕೆಲಸವನ್ನು ಆಸ್ಪತ್ರೆ ಸಿಬ್ಬಂದಿ ಮಾಡಿಲ್ಲ. ಜನರ ಮನವಿಗೆ ಕ್ಯಾರೆ ಎನ್ನದ ಡಿಎಚ್ಒ. ಜನ ಸಮಸ್ಯೆಯನ್ನ ಡಿಎಚ್ಒ ಬಳಿ ಹೇಳಕ್ಕೆ ಹೋದ್ರೆ ತಲೆ ಕೆಡಿಸಿಕೊಳ್ಳೋದಿಲ್ಲಂತೆ. ರೋಗಿಗಳು ಸಮಸ್ಯೆಯನ್ನ ಹೇಳಿದ್ರೆ ತಲೆ ಕೆಡಿಸ್ಕೊಂಡಿಲ್ಲ ಅಂತಂದ್ರೆ ಇನ್ನ ಅವರ ಪಾಡೇನು. ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು, ಇಲ್ಲದೆ ಹೋದ್ರೆ ಸಮಸ್ಯೆಗಳು ಕಟ್ಟಿಟ ಬುತ್ತಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಇರುವಂತಹ ಸರ್ಕಾರಿ ಆಸ್ಪತ್ರೆಗಳ ದುಸ್ಥಿತಿಯನ್ನ ಕೇಳೋರೇ ಇಲ್ಲದಂತಾಗಿದೆ. ಅತ್ತ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಾಗ್ತಾ ಇದ್ರೆ, ಇತ್ತ ಕಲಬುರಗಿ ಆಸ್ಪತ್ರೆಯಲ್ಲಿ ಅನಾರೋಗ್ಯ ತಾಂಡವಾಡ್ತಾ ಇದೆ. ಏನ್ ರಾಯಲ್ ಗುರು, ಎಷ್ಟು ಬಿಂದಾಸ್ ಆಗಿ ಈ ಶ್ವಾನ ಮಲಗಿದೆ ನೋಡಿ. ಈ ಶ್ವಾನ ಈ ರೀತಿ ಬಿಂದಾಸ್ ಆಗಿರೋದು ಯಾವುದೇ ಮನೆಯಲ್ಲ, ಬದಲಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಾದರೂ ಕೂಡ ಉಳಿದ ಆಸ್ಪತ್ರೆಗಳಲ್ಲಿ ಅಲ್ಲಿನ ಸಿಬ್ಬಂದಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನ ಮಾಡಿಲ್ಲ. ಕಲಬುರಗಿಯಲ್ಲಿ ರೋಗಿಗಳಿಗಿಂತ ಶ್ವಾನಗಳ ದರ್ಬಾರೆ ಹೆಚ್ಚಾಗಿದೆ. ನಾಯಿ ಅಂತೂ ಬಿಂದಾಸ್ ಆಗಿ ಬೆಡ್ ಮೇಲೆ ಮಲಗಿರುವ ದೃಶ್ಯ ಕಂಡು ಬಂದಿದೆ. ಡೊಂಗಾರಗಾಂವ್ ಗ್ರಾಮದ ಆಸ್ಪತ್ರೆಯಲ್ಲಿ ಏನಾಗ್ತಾ ಇದೆ, ಯಾವ ಸಮಸ್ಯೆ ಇದೆ ಅಂತ ಕೇಳೋಕೆ ಯಾರು ಇಲ್ಲದಂತಾಗಿದೆ. ಆಸ್ಪತ್ರೆ ಸಿಬ್ಬಂದಿಯಂತೂ ನಿದ್ರೆಯಲ್ಲಿರುವಂತಿದೆ. ಯಾರೇ ಬಂದ್ರು ಡೋಂಟ್ ಕೇರ್, ಯಾರೇನೇ ಮಾಡಿದ್ರು ಡೋಂಟ್ ಕೇರ್ ಅನ್ನುವಂತಿದೆ. ಇದಕ್ಕೆ ನೋಡಿ, ರೋಗಿಗಳು ಇರಬೇಕಾದ ಜಾಗದಲ್ಲಿ ಈ ಶ್ವಾನ ಮಲಗಿರೋದು. ಇದನ್ನ ಆಚೆ ಕಳಿಸುವ ಕೆಲಸವನ್ನು ಆಸ್ಪತ್ರೆ ಸಿಬ್ಬಂದಿ ಮಾಡಿಲ್ಲ. ಜನರ ಮನವಿಗೆ ಕ್ಯಾರೆ ಎನ್ನದ ಡಿಎಚ್ಒ. ಜನ ಸಮಸ್ಯೆಯನ್ನ ಡಿಎಚ್ಒ ಬಳಿ ಹೇಳಕ್ಕೆ ಹೋದ್ರೆ ತಲೆ ಕೆಡಿಸಿಕೊಳ್ಳೋದಿಲ್ಲಂತೆ. ರೋಗಿಗಳು ಸಮಸ್ಯೆಯನ್ನ ಹೇಳಿದ್ರೆ ತಲೆ ಕೆಡಿಸ್ಕೊಂಡಿಲ್ಲ ಅಂತಂದ್ರೆ ಇನ್ನ ಅವರ ಪಾಡೇನು. ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು, ಇಲ್ಲದೆ ಹೋದ್ರೆ ಸಮಸ್ಯೆಗಳು ಕಟ್ಟಿಟ ಬುತ್ತಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಇರುವಂತಹ ಸರ್ಕಾರಿ ಆಸ್ಪತ್ರೆಗಳ ದುಸ್ಥಿತಿಯನ್ನ ಕೇಳೋರೇ ಇಲ್ಲದಂತಾಗಿದೆ. ಅತ್ತ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಾಗ್ತಾ ಇದ್ರೆ, ಇತ್ತ ಕಲಬುರಗಿ ಆಸ್ಪತ್ರೆಯಲ್ಲಿ ಅನಾರೋಗ್ಯ ತಾಂಡವಾಡ್ತಾ ಇದೆ. ಏನ್ ರಾಯಲ್ ಗುರು, ಎಷ್ಟು ಬಿಂದಾಸ್ ಆಗಿ ಈ ಶ್ವಾನ ಮಲಗಿದೆ ನೋಡಿ. ಈ ಶ್ವಾನ ಈ ರೀತಿ ಬಿಂದಾಸ್ ಆಗಿರೋದು ಯಾವುದೇ ಮನೆಯಲ್ಲ, ಬದಲಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಾದರೂ ಕೂಡ ಉಳಿದ ಆಸ್ಪತ್ರೆಗಳಲ್ಲಿ ಅಲ್ಲಿನ ಸಿಬ್ಬಂದಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನ ಮಾಡಿಲ್ಲ. ಕಲಬುರಗಿಯಲ್ಲಿ ರೋಗಿಗಳಿಗಿಂತ ಶ್ವಾನಗಳ ದರ್ಬಾರೆ ಹೆಚ್ಚಾಗಿದೆ. ನಾಯಿ ಅಂತೂ ಬಿಂದಾಸ್ ಆಗಿ ಬೆಡ್ ಮೇಲೆ ಮಲಗಿರುವ ದೃಶ್ಯ ಕಂಡು ಬಂದಿದೆ. ಡೊಂಗಾರಗಾಂವ್ ಗ್ರಾಮದ ಆಸ್ಪತ್ರೆಯಲ್ಲಿ ಏನಾಗ್ತಾ ಇದೆ, ಯಾವ ಸಮಸ್ಯೆ ಇದೆ ಅಂತ ಕೇಳೋಕೆ ಯಾರು ಇಲ್ಲದಂತಾಗಿದೆ. ಆಸ್ಪತ್ರೆ ಸಿಬ್ಬಂದಿಯಂತೂ ನಿದ್ರೆಯಲ್ಲಿರುವಂತಿದೆ.
ಯಾರೇ ಬಂದ್ರು ಡೋಂಟ್ ಕೇರ್, ಯಾರೇನೇ ಮಾಡಿದ್ರು ಡೋಂಟ್ ಕೇರ್ ಅನ್ನುವಂತಿದೆ. ಇದಕ್ಕೆ ನೋಡಿ ರೋಗಿಗಳು ಇರಬೇಕಾದ ಜಾಗದಲ್ಲಿ ಈ ಶ್ವಾನ ಮಲಗಿರೋದು. ಇದನ್ನ ಆಚೆ ಕಳಿಸುವ ಕೆಲಸವನ್ನು ಆಸ್ಪತ್ರೆ ಸಿಬ್ಬಂದಿ ಮಾಡಿಲ್ಲ. ಜನರ ಮನವಿಗೆ ಕ್ಯಾರೆ ಎನ್ನದ ಡಿಎಚ್ಒ. ಜನ ಸಮಸ್ಯೆಯನ್ನ ಡಿಎಚ್ಒ ಬಳಿ ಹೇಳಕ್ಕೆ ಹೋದ್ರೆ ತಲೆ ಕೆಡಿಸಿಕೊಳ್ಳೋದಿಲ್ಲಂತೆ. ರೋಗಿಗಳು ಸಮಸ್ಯೆಯನ್ನ ಹೇಳಿದ್ರೆ ತಲೆ ಕೆಡಿಸ್ಕೊಂಡಿಲ್ಲ ಅಂತಂದ್ರೆ ಇನ್ನ ಅವರ ಪಾಡೇನು. ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು, ಇಲ್ಲದೆ ಹೋದ್ರೆ ಸಮಸ್ಯೆಗಳು ಕಟ್ಟಿಟ ಬುತ್ತಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಇರುವಂತಹ ಸರ್ಕಾರಿ ಆಸ್ಪತ್ರೆಗಳ ದುಸ್ಥಿತಿಯನ್ನ ಕೇಳೋರೇ ಇಲ್ಲದಂತಾಗಿದೆ. ಅತ್ತ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಾಗ್ತಾ ಇದ್ರೆ, ಇತ್ತ ಕಲಬುರಗಿ ಆಸ್ಪತ್ರೆಯಲ್ಲಿ ಅನಾರೋಗ್ಯ ತಾಂಡವಾಡ್ತಾ ಇದೆ. ಏನ್ ರಾಯಲ್ ಗುರು, ಎಷ್ಟು ಬಿಂದಾಸ್ ಆಗಿ ಈ ಶ್ವಾನ ಮಲಗಿದೆ ನೋಡಿ. ಈ ಶ್ವಾನ ಈ ರೀತಿ ಬಿಂದಾಸ್ ಆಗಿರೋದು ಯಾವುದೇ ಮನೆಯಲ್ಲ, ಬದಲಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಾದರೂ ಕೂಡ ಉಳಿದ ಆಸ್ಪತ್ರೆಗಳಲ್ಲಿ ಅಲ್ಲಿನ ಸಿಬ್ಬಂದಿಗಳಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡಿಲ್ಲ. ಕಲಬುರಗಿಯಲ್ಲಿ ರೋಗಿಗಳಿಗಿಂತ ಶ್ವಾನಗಳ ದರ್ಬಾರೆ ಹೆಚ್ಚಾಗಿದೆ. ನಾಯಿ ಅಂತೂ ಬಿಂದಾಸ್ ಆಗಿ ಬೆಡ್ ಮೇಲೆ ಮಲಗಿರುವ ದೃಶ್ಯ ಕಂಡು ಬಂದಿದೆ. ಡೊಂಗರಗಾಂವ್ ಗ್ರಾಮದ ಆಸ್ಪತ್ರೆಯಲ್ಲಿ ಏನಾಗ್ತಾ ಇದೆ, ಯಾವ ಸಮಸ್ಯೆ ಇದೆ ಅಂತ ಕೇಳೋಕೆ ಯಾರು ಇಲ್ಲದಂತಾಗಿದೆ. ಆಸ್ಪತ್ರೆ ಸಿಬ್ಬಂದಿಯಂತೂ ನಿದ್ರೆಯಲ್ಲಿರುವಂತಿದೆ. ಯಾರೇ ಬಂದ್ರು ಡೋಂಟ್ ಕೇರ್, ಯಾರೇನೇ ಮಾಡಿದ್ರು ಡೋಂಟ್ ಕೇರ್ ಅನ್ನುವಂತಿದೆ. ಇದಕ್ಕೆ ನೋಡಿ ರೋಗಿಗಳು ಇರಬೇಕಾದ ಜಾಗದಲ್ಲಿ ಈ ಶ್ವಾನ ಮಲಗಿರೋದು. ಇದನ್ನ ಆಚೆ ಕಳಿಸುವ ಕೆಲಸವನ್ನು ಆಸ್ಪತ್ರೆ ಸಿಬ್ಬಂದಿ ಮಾಡಿಲ್ಲ. ಜನರ ಮನವಿಗೆ ಕ್ಯಾರೆ ಎನ್ನದ ಡಿಎಚ್ಒ. ಜನ ಸಮಸ್ಯೆಯನ್ನ ಡಿಎಚ್ಒ ಬಳಿ ಹೇಳಕ್ಕೆ ಹೋದ್ರೆ ತಲೆ ಕೆಡಿಸಿಕೊಳ್ಳೋದಿಲ್ಲಂತೆ. ರೋಗಿಗಳು ಸಮಸ್ಯೆಯನ್ನ ಹೇಳಿದ್ರೆ ತಲೆ ಕೆಡಿಸ್ಕೊಂಡಿಲ್ಲ ಅಂತಂದ್ರೆ ಇನ್ನ ಅವರ ಪಾಡೇನು. ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು, ಇಲ್ಲದೆ ಹೋದ್ರೆ ಸಮಸ್ಯೆಗಳು ಕಟ್ಟಿಟ ಬುತ್ತಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಇರುವಂತಹ ಸರ್ಕಾರಿ ಆಸ್ಪತ್ರೆಗಳ ದುಸ್ಥಿತಿಯನ್ನ ಕೇಳೋರೇ ಇಲ್ಲದಂತಾಗಿದೆ. ಅತ್ತ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಾಗ್ತಾ ಇದ್ರೆ, ಇತ್ತ ಕಲಬುರಗಿ ಆಸ್ಪತ್ರೆಯಲ್ಲಿ ಅನಾರೋಗ್ಯ ತಾಂಡವಾಡ್ತಾ ಇದೆ. ಏನ್ ರಾಯಲ್ ಗುರು, ಎಷ್ಟು ಬಿಂದಾಸ್ ಆಗಿ ಈ ಶ್ವಾನ ಮಲಗಿದೆ ನೋಡಿ. ಈ ಶ್ವಾನ ಈ ರೀತಿ ಬಿಂದಾಸ್ ಆಗಿರೋದು ಯಾವುದೇ ಮನೆಯಲ್ಲ, ಬದಲಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಾದರೂ ಕೂಡ ಉಳಿದ ಆಸ್ಪತ್ರೆಗಳಲ್ಲಿ ಅಲ್ಲಿನ ಸಿಬ್ಬಂದಿಗಳಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡಿಲ್ಲ. ಕಲಬುರಗಿಯಲ್ಲಿ ರೋಗಿಗಳಿಗಿಂತ ಶ್ವಾನಗಳ ದರ್ಬಾರೆ ಹೆಚ್ಚಾಗಿದೆ. ನಾಯಿ ಅಂತೂ ಬಿಂದಾಸ್ ಆಗಿ ಬೆಡ್ ಮೇಲೆ ಮಲಗಿರುವ ದೃಶ್ಯ ಕಂಡು ಬಂದಿದೆ. ಡೊಂಗರಗಾಂವ್ ಗ್ರಾಮದ ಆಸ್ಪತ್ರೆಯಲ್ಲಿ ಏನಾಗ್ತಾ ಇದೆ, ಯಾವ ಸಮಸ್ಯೆ ಇದೆ ಅಂತ ಕೇಳೋಕೆ ಯಾರು ಇಲ್ಲದಂತಾಗಿದೆ. ಆಸ್ಪತ್ರೆ ಸಿಬ್ಬಂದಿಯಂತೂ ನಿದ್ರೆಯಲ್ಲಿರುವಂತಿದೆ. ಯಾರೇ ಬಂದ್ರು ಡೋಂಟ್ ಕೇರ್, ಯಾರೇನೇ ಮಾಡಿದ್ರು ಡೋಂಟ್ ಕೇರ್ ಅನ್ನುವಂತಿದೆ. ಇದಕ್ಕೆ ನೋಡಿ ರೋಗಿಗಳು ಇರಬೇಕಾದ ಜಾಗದಲ್ಲಿ ಈ ಶ್ವಾನ ಮಲಗಿರೋದು. ಇದನ್ನ ಆಚೆ ಕಳಿಸುವ ಕೆಲಸವನ್ನು ಆಸ್ಪತ್ರೆ ಸಿಬ್ಬಂದಿ ಮಾಡಿಲ್ಲ. ಜನರ ಮನವಿಗೆ ಕ್ಯಾರೆ ಎನ್ನದ ಡಿಎಚ್ಒ. ಜನ ಸಮಸ್ಯೆಯನ್ನ ಡಿಎಚ್ಒ ಬಳಿ ಹೇಳಕ್ಕೆ ಹೋದ್ರೆ ತಲೆ ಕೆಡಿಸಿಕೊಳ್ಳೋದಿಲ್ಲಂತೆ. ರೋಗಿಗಳು ಸಮಸ್ಯೆಯನ್ನ ಹೇಳಿದ್ರೆ ತಲೆ ಕೆಡಿಸ್ಕೊಂಡಿಲ್ಲ ಅಂತಂದ್ರೆ ಇನ್ನ ಅವರ ಪಾಡೇನು. ಈಗಲಾದ್ರೂ ಸರ್ಕಾರ